ಮಾಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ನಾವದ್ಗಿ ಗ್ರಾಮದ ಪರ್ವತೇಶ್ವರ ಬ್ರಹ್ಮನ ಮಠದ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ ಶಿವಾಚಾರ್ಯ ಮಹಾಸ್ವಾಮಿಗರ ಗುರು ಪಟ್ಟಾಧಿಕಾರದ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುತ್ತಿರುವ ಶ್ರೀ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮದಲ್ಲಿ ಮುತ್ತೈದರಿಗೆ ಉಡಿ ತುಂಬುವ ಹಾಗೂ ಶ್ರೀಗಳ ತುಲಭಾರದ ವಿಶೇಷ ಕಾರ್ಯಕ್ರಮ ಜರುಗಿತು. ಕೊಂಡುಗೂಳಿಯ ಶ್ರೀ ಶಂಕರಾನಂದ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಆಗಮಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 300ಕ್ಕಿಂತಲೂ ಹೆಚ್ಚು ಮುತ್ತೈದೆಯರಿಗೆ ಧಾರ್ಮಿಕ ವಿಧಿವಿಧಾನಗಳಂತೆ ಉಡಿ ತುಂಬಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೋಮಶೇಖರಯ್ಯ ಹಿರೇಮಠ್, ಸಾಹಿತಿ ಬಸವರಾಜ್ ಗುರೂಜಿ, ಮಾತೋಶ್ರೀ ರೇಣುಕಾ ಹಾಗೂ ಶೋಭಾ ಅಮ್ಮನವರು, ಡಾಕ್ಟರ್ ಎಸ್ ದೇಸಾಯಿ, ಸುರೇಶ್ ದಿನ್ನಿಭಾಯಿ, ಗ್ರಾಮದ ಗಣ್ಯರು, ಹಿರಿಯರು ಹಾಗೂ ಶ್ರೀಮಠದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ರಾಜಗುರು ರಾಜೇಂದ್ರ ಒಡೆಯರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಹಾಗೂ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಒಣಕಿಹಾಳ ಕುಟುಂಬದ ಸದಸ್ಯರು ಪ್ರಸಾದ ಸೇವೆಯನ್ನು ಮಾಡಿದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುಸಮಯದಲ್ಲಿ ನಾವು ಶಟಸ್ಥಲ ಬ್ರಹ್ಮ ಗುರು ಪಟ್ಟಾಧಿಕಾರರು 2ನೇ ವರ್ಷದ ವಾರ್ಷಿಕೋತ್ಸವ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಪರ್ವತೇಶ್ವರ ಸಂಸ್ಥಾನ ಮಠ ನವದ್ಗಿ ಇವರ ಒಂದು 2ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಕೊಂಡುಗುಳಿಯ ಶ್ರೀ ಪರಮ ಪೂಜ್ಯ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಕೊಂಡುಗುಳಿ ಪೂಜ್ಯರನ್ನು ತಮ್ಮೆಲ್ಲರ ಪ್ರೀತಿ ತುಂಬಿದ ಚಪ್ಪಾಳೆ ಮುಖಾಂತರವಾಗಿ ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ರಾಮನಗೌಡ ಬಿರಾದಾರ ಹಾಗೂ ನಿಂಗಣ್ಣ ದೇಸಾಯಿ ನಾವದ್ಗಿ ಇವರು ಬಂದು ಪೂಜ್ಯರನ್ನು ಭಕ್ತಿಪೂರ್ವಕವಾದಂತಹ ಗೌರವಿಸುವಂತಹ ಕಾರ್ಯ ಶ್ರೀಮಠದಿಂದ ಆಗಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ನಿಂಗಣ್ಣ ದೇಸಾಯಿ, ರಾಮನಗೌಡ ಬಿರಾದಾರ್ ಅವರು ಬೇಗನೆ ಬರಬೇಕು. ನಿಂಗಣ್ಣ ದೇಸಾಯಿ ನಾವದ್ಗಿ ಇವರು ಬಂದು ಪೂಜ್ಯರನ್ನು ಗೌರವಿಸುವಂತಹ ಕಾರ್ಯ ಅದನ್ನು ರಾಮನಗೌಡ ಬಿರಾದಾರ್ ಅವರು ಎಲ್ಲಿ ಬರ್ತಾ ಇದ್ದೀರಿ? ಇಲ್ಲ. ನಿಂಗಣ್ಣ ದೇಸಾಯಿ ಅವರು ಅಲ್ಲಿ ಬಂದರು. ಬೇಗನೆ ಬಂದು ನಡೀತಾ ಇದೆ. ತುಂಬ ಹೃದಯದ ಧನ್ಯತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರ ಗುರು ಪಟ್ಟಾಧಿಕಾರದ 2ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾತೋಶ್ರೀ ರೇಣುಕಾಮರ ಪ್ರೀತಿಯ ಚಪ್ಪಾಳೆ. ಅದೇ ರೀತಿಯಾಗಿ ಇನ್ನೋರ್ವರಾಗಿರ್ತಕ್ಕಂತಹ ಯಾವಾಗ ಇಲ್ಲಿ ಸುಕ್ಷೇತ್ರ ನಾವದ್ಗಿ ಗ್ರಾಮದ ಒಂದು ಅದೇ ರೀತಿಯಾಗಿ ತಾಳಿಕೋಟೆಯ ಜಂಗಮ ಸಮಾಜದ ಅಧ್ಯಕ್ಷರು ಹಾಗೂ ಬಳಗ ವೇದಿಕೆಗೆ ಬಂದು ಈಗ ಪೂಜ್ಯರನ್ನು ಗೌರವಿಸುವಂತಹ ಕಾರ್ಯ ತಾವು ಮಾಡಬೇಕು. ಕಾಚಾಪುರ್ನಿಂದ ಬಂದಿರತಕ್ಕಂತಹ ಭಕ್ತರು ಅವರು ಸಹಿತ ಇವಾಗಲೇ ಪೂಜ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಬಂದು ತಾವು ಸಹಿತ ಭಕ್ತಿಯ ಗೌರವ ಸಮರ್ಪಣೆ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇವತ್ತಿನ ಅನ್ನ ಪ್ರಸಾದದ ಸೇವೆ ಮಾಡಿದಂತಹ ಭಕ್ತ ಬಳಗ ಎಲ್ಲೇ ಇದ್ದರೂ ಬೇಗನೆ ವೇದಿಕೆಗೆ ಬರಬೇಕು. ಯಾಕಂದ್ರೆ ಮುಂದಿನ ಹಲವಾರು ಕಾರ್ಯಗಳು ಜರುಗಬೇಕಾಗಿರ್ತದ. ತಮ್ಮೆಲ್ಲರ ಸಹಕಾರ ಇಲ್ಲಿ ಅತ್ಯಮೂಲ್ಯವಾದದ್ದು. ಇಷ್ಟು ಯಶಸ್ವಿ ಆಗಕ್ಕ ಇಂಥ ಒಂದು ಭವ್ಯ ಪುರಾಣ ಜರುಗಕ್ಕ ತಮ್ಮೆಲ್ಲರ ಒಂದು ಪ್ರೀತಿ, ಹಾರೈಕೆ, ಸಹಕಾರ ಕಾರಣ. ತಮ್ಮೆಲ್ಲರಿಗೂ ಪ್ರೀತಿ ತುಂಬಿದ ಸ್ವಾಗತ. ಇದೀಗ ಹೇಳಿದ ಹಾಗೆ ತಾಳಿಕೋಟೆಯ ಜಂಗಮ ಸಮಾಜದ ಅನೇಕ ಮಹನೀಯರು ಶ್ರೀಗಳಿಗೆ ನವದ್ಗಿ ಶ್ರೀಗಳಿಗೆ ಒಂದು ಭಕ್ತಿಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಲಿಕ್ಕೆ ಆಗಮಿಸಿದ್ದಾರೆ. ಆ ಮಹನೀಯರು ಕಾಚಾಪುರ ಭಕ್ತ ಬಳಗ, ತಾಳಿಕೋಟೆಯ ಜಂಗಮ ಬಳಗ, ಜಂಗಮ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಸರ್ವ ಸಮ್ಮುಖದಲ್ಲಿ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಭಕ್ತಿಪೂರ್ವಕವಾದಂತಹ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿ ತುಂಬಿದ ಜೋರಾದ ಚಪ್ಪಾಳೆ.
ಜಂಗಮ ಸಮಾಜದಿಂದ ಎಲ್ಲ ಸಂಪರ್ಕರು ಆಗಮಿಸಿದ್ದಾರೆ. ಅವರಿಂದ ನವದಿಗೆ ಶ್ರೀಗಳಿಗೆ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಬ್ರಹ್ಮ ರಾಜೇಂದ್ರ ಒಡೆಯರಾದ ಪರಮ ಪೂಜ್ಯ ಶಿವಾಚಾರ್ಯ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿ ಅನಂತ ಪುರಾಣ ನಡೆಸಿಕೊಟ್ಟಂಥ ರಾತ್ರಿ ಸ್ವಾಮೀಜಿಯವರು, ಸಂಗೀತ ಬಳಗದವರು ಕೂಡ ಅನಂತ ಶ್ರಮ ತಿಳಿಸುತ್ತಾ, ನಮ್ಮವರೇ ಆತ್ಮೀಯರಾದ ಡಾಕ್ಟರ್ ಪ್ರಭುಗೌಡ ಅವರಿಗೂ ಕೂಡ ಅನಂತ ಶರಣ ತಿಳಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿದ ಸರ್ವ ಗಣ್ಯಮಾನ್ಯರು ಕೂಡ ಅನಂತ ಶರಣಾರ್ಥಿಗಳು ತಿಳಿಸುತ್ತಾ, ಈ ಒಂದು ಪವಿತ್ರವಾದ ದಾನಂದಿ ಪುರಾಣದಲ್ಲಿ ಪಾಲ್ಗೊಂಡ ದಾನಮ್ಮನ ಇವತ್ತು ಬಂದಾಳಿನ ಅನ್ನಂಗ ತಮ್ಮೆಲ್ಲರೂ ಕೂಡ ಮಾತೆಯವರು ಕೂಡ ಅನಂತ ನಮನಗಳು ತಿಳಿಸುತ್ತಾ, ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶರಣರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೆ ಬಹು ಸುಂದರವಾಗಿ ವರದಾನೇಶ್ವರಿಯ ಪುರಾಣವನ್ನು ಬಹು ಸುಂದರವಾಗಿ ನಡೆಸಿಕೊಳ್ಳುತ್ತಿದ್ದ ರಾತ್ರಿ ಸ್ವಾಮಿಗಳು ತಮ್ಮೆಲ್ಲರೂ ಅವ್ರದ್ದು ಏನಪ್ಪಾ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ತಮ್ಮೆಲ್ಲರೂ ತಿಳಿಪಡಿಸಿದ್ದಾರೆ. ವರದಾನೇಶ್ವರಲ್ಲಿ ಯಾರ್ಯಾರು ನೀವು ಏನಪ್ಪಾ ಅಂದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಏನಪ್ಪಾ ವರದಾನೇಶ್ವರಿ ನಮಗೇನಪ್ಪ ಅಂದ್ರೆ ಕೃಪಾ ಮಾಡ್ತಾರೆ. ಯಾರೇನಪ್ಪ ಮನೆಯಲ್ಲಿ ಏನಪ್ಪಾ ಅಂದ್ರೆ ರೂಢಾಗಿರ್ತಾರಲ್ಲ ತಾಯಿ ತಂದೆ, ಅವ್ರು ನೋಡಿದ್ರೆ ಅಂದ್ರೆ ಆ ದಾನೇಶ್ವರಿ ಏನು ಮಾಡ್ತಾಳೆ ಅಂದ್ರೆ ಕೃಪಾ ಮಾಡ್ತಾಳೆ. ಅದಕ್ಕಾಗಿ ಒಳ್ಳೆಯ ಶ್ರದ್ಧೆಯನ್ನು ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡ್ಬೇಕಾದ್ರೆ ನೀವೇ ಕಾರಣ. ಮಗನಿಗೆ ಒಂದು ಒಳ್ಳೆಯ ಸಂಸ್ಕಾರ ತಾಯಿ ತಂದೆಯಿಂದ ಸಂಸ್ಕಾರ ಸಿಗುತ್ತದ. ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾದ್ರೆ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕತ್ತಿರಲ್ಲ, ಅದು ಯಶಸ್ವಿ ಆಗ್ತದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ತಾಯಿ ಏನು ಹೆಣ್ಣು ಎಲ್ಲ ಆಗ್ತಾಳೆ. ಏನಪ್ಪ ಭೋಜನೇಶು ಮಾತಾ ಕಾರ್ಯೇಶು. ಭೋಜನೇಶ್ ಅಂದ್ರೆ ಮನೆಯಾಗ ಊಟ ಮಾಡ್ಬೇಕತ್ರ ತಾಯಿ ಹಂಗೇನಪ್ಪ ಅಂದ್ರೆ ಊಟ ಮಾಡಿಸ್ಬೇಕತ್ತ. ಏನಪ್ಪಾ ಅಂದ್ರೆ ಏನೇ ಒಂದು ಅವ ಗಂಡು ಕೆರಳಿಸ್ ಮಾಡ್ತಿರ್ತಾನ, ಅವಾಗ ತಾಯಿ ಇದ್ದಕ್ಕೆ ಏನು ಮಾಡ್ಬೇಕಂದ್ರೆ ಕಾರ್ಯೇಶ್ ಮಂತ್ರಿ ಅವನ ತಲೆ ಯಾವಾಗ ನಿಂತಂದ್ರೆ ನಿಮ್ಮ ತಲೆ ನಡೀತದೆ. ಅವ್ನಿಗೆ ಒಳ್ಳೆ ಮಾರ್ಗ, ಒಳ್ಳೆ ಸಜೆಷನ್, ನೀ ಜಲ್ದಿ ಬ್ಯಾರೆ ಹೋಗಿ ನೀ ಹಾಂಗೆ ಮಾಡು ಹಿಂಗೆ ಮಾಡು ಅಂದ್ರೆ ಅವ್ನಿಗೆ ಏನಪ್ಪಾ ಅಂದ್ರೆ ಕೆಟ್ಟದ್ದನ್ನು ಹೇಳೋದನ್ನೇ ಒಳ್ಳೇದು ಹೇಳಿ ಅವ್ ಏನಾದರೂ ಕುಡಿತಿದ್ದ ಮಾಡ್ತಿದ್ದಂದ್ರೆ ನಿಂಬಲ್ಲಿ ಕೂಡ ಶಕ್ತಿ ಇರ್ತದೆ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನೀರು ತೊಗೊಳೋದ್ರೊಳಗೆ ಓಂ ನಮಃ ಶಿವಾಯ ಬರೆದು ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ರಿ, ಅವ್ ಕುಡಿದು ಬಿಡ್ತಾನೆ. ಅಂತ ಒಂದು ಏನಪ್ಪ ಅಂದ್ರೆ ನಿಮ್ಮಲ್ಲಿ ಕೂಡ ಅದ, ಅಂತ ಶಕ್ತಿ ನಿಮ್ಮಲ್ಲಿ ಅದ. ಅಕ್ಷಯಾಂಬರ ಅಂದ್ರೆ ದುರ್ವಾಸ ಮುನಿಗಳು ದುರ್ಯೋಧನ ಅವ್ನು ಏನು ಮಾಡಿದ್ದ ಅಂದ್ರೆ ಅವನಿಗೆಲ್ಲ ಹೊಡಿತಂಬ ಊಟ ಮಾಡಿಸಿ ನೀವು ಪರೀಕ್ಷೆ ಮಾಡ್ಲಕ್ಕ ನಮ್ಮ ಅಣ್ಣವ್ರ ಮನಿ ಅದ ಅಲ್ಲಿ ಹೋರಿ ಅಂತ ಹೇಳಿದ ಪಾಂಡವ್ರ ಬಳಿ ಕಳಿಸಲ್ಲ. ನೋಡಿ ನಮ್ಮೆಲ್ಲರಿಗೂ ಆನಂದ ಆಯ್ತು. ಏನಪ್ಪಾ ಅಂದ್ರ ನಮ್ಮಲ್ಲಿ ಯಾವಾಗಲೂ ಶಕ್ತಿ ಭಕ್ತಿ ನಮ್ಮಲ್ಲಿ ಹಣ ಇದ್ದಾಗೆ ನಾವು ಮಾಡ್ಕೋಬಹುದು. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದಲ್ಲಿ ಮುಂದೆ ಹೋಗುವುದಲ್ಲಿ ಇಂದು ನಿನ್ನ ಸತಿ ಶ್ರುತಿ ಭ್ರಾಂತಿಯಲ್ಲಿ ಮುಕ್ತಿ ಆಗುವುದಲ್ಲಿ ಅಂದಾಗ ನಮ್ಮದು ಆಯುಷ್ಯದ ಕಾಲಕ್ಕ ನಮ್ಮಲ್ಲಿ ಶರೀರದ ಶಕ್ತಿ ಇದ್ದ ಕಾಲಕ್ಕ ನಮ್ಮಲ್ಲಿ ಧನ ಇದ್ದ ಕಾಲಕ್ಕ ಅದು ಧನ ಯಾವಾಗಕ್ಕೂ ಉಪಯೋಗ ಮಾಡ್ಕೊಂಡ್ರೆ ಇಂಥ ಸತ್ಪಾತ್ರದೊಳಗೆ ನೀವು ಧನವನ್ನು ಉಪಯೋಗ ಮಾಡಿದ್ದಾದ್ರೆ ನಿಮ್ಮ ಜನ್ಮ ಕಲ್ಯಾಣ ಆಗ್ತದೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿ, ಗಾಳಿ ನಿಮ್ಮ ಸ್ವಾಧೀನವಲ್ಲ ಅಂತ ಹೇಳ್ಯಾರ. ಏನಪ್ಪಾ ಅಂದ್ರೆ ಇಂಥ ಶಿವಶರಣ ನಮ್ಮ ಗಾಳಿ ಬಿಟ್ಟದ. ಇದ್ರೊಳಗೆ ಏನಪ್ಪಾ ಅಂದ್ರೆ ದಾನ ಧರ್ಮಾದಿಗಳು ಮಾಡಿದ್ರಂದ್ರ ಏನಪ್ಪಾ ಅಂದ್ರೆ ಈ ಮಠ ತಾವೆಲ್ಲರೂ ಏನಪ್ಪಾ ಅಂದ್ರೆ ತನುಮನದಿಂದ ಅದ್ಭುತವಾಗಿ ನಮ್ಮ ಶ್ರೀಗಳು ಯುವತಿಗಳು ಮಾಲಮತಿಗಳು ಒಳ್ಳೆ ಇಂಥ ಪೂಜ್ಯರಿಗೆ ಸಿಗುವುದು ಭಾಳ ಕಲ್ಯಾಣ ಆಗ್ತದ. ಅಂತ ಪೂಜ್ಯರು ನೀವು ಹೋಲಿಸಿದ್ದಾರೆ ಅಂದ್ರೆ ಪುಣ್ಯವು ಅದು ನಮ್ಮಲ್ಲಿ. ನಮಸ್ಕರಿಸಿ ಈ ಒಂದು ದಾನಮ್ಮ ದೇವಿಯ ಪುರಾಣವನ್ನು ನಡೆಸಿಕೊಂಡು ಬರ್ತಾ ಇರುವಂಥ ಪುರಾಣಿಕರಲ್ಲಿಯೂ ಮತ್ತು ಸಂಗೀತ ಸೇವೆಯನ್ನು ನೀಡ್ತಾ ಬಂದಿರುವಂಥ ಕಲಾವಿದರಲ್ಲಿಯೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿಯೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಅವತ್ತು ಎಲ್ಲ ತಾಯಂದಿರಲ್ಲಿಯೂ ಮತ್ತು ಅಣ್ಣ ತಮ್ಮಂದಿರ ತಾವೆಲ್ಲ ಕಳೆದ ಒಂದು ವಾರದಿಂದ ದಾನಮ್ಮ ತಾಯಿಯ ಪುರಾಣವನ್ನು ಕೇಳ್ತಾ ಬಂದಿದ್ದೀರಿ. ಇವತ್ತು ಹೆಣ್ಣು ಈ ನಾಡಿಗೆ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರಿತುಕೋಬೇಕಾಗ್ತದೆ. ಇವತ್ತು ಹೆಣ್ಣು ಒಬ್ಬ ತಾಯಿಯಾಗಿ ಬರ್ತಾಳೆ, ಒಬ್ಬ ಮಗಳಾಗಿ ಬರ್ತಾಳೆ, ಒಬ್ಬ ಸೊಸೆಯಾಗಿ ಬರ್ತಾಳೆ. ಹೆಣ್ಣಿದ್ರೇ ಸಂಸಾರಕ್ಕೆ ಒಂದು ಕಣ್ಣಿದ್ದಾನೆ. ಹಾಗಾಗಿ ಇವತ್ತು ಆ ತಾಯಂದರೆಲ್ಲರ ಉಡಿ ತುಂಬ ಒಂದು ಕಾರ್ಯಕ್ರಮವನ್ನು ಈ ಪುರಾಣದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಸಾರದ ಎರಡು ರಥಗಳ ಒಂದು ಗಾಲಿಗಳು ಯಾವಪ್ಪ ಅಂತಂದ್ರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಅವರಿಬ್ಬರು ಒಗ್ಗಟ್ಟಾಗಿ ಚೆನ್ನಾಗಿದ್ದರೆ ಮಾತ್ರನೇ ಸಂಸಾರ ಚೆನ್ನಾಗಿ ನಡೀತದೆ. ಇಲ್ಲಾಂದ್ರೆ ಸಂಸಾರದಲ್ಲಿ ಮಕ್ಕಳು ದಾರಿ ಬಿಡ್ತಾರೆ ಮತ್ತು ನಾವೆಲ್ಲರೂ ನಮ್ಮ ಸಂಸಾರವನ್ನು ಹಾಳು ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ.
ಇವತ್ತು ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಪುರಾಣಿಕರು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರು ತಮಗೆ ಹೇಳ್ತಾ ಬಂದಿದ್ದಾರೆ. ಒಬ್ಬ ವೈದ್ಯನಾಗಿ ಕೇವಲ ಒಂದು 4 ಆರೋಗ್ಯದ ವಿಚಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಭಾಳಷ್ಟು ಜನ 40-50 ವರ್ಷಗಳ ಹಿಂದೆ ಏನು ನಮ್ಮ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ನಾವೆಲ್ಲ ಆರ್ಥಿಕವಾಗಿವಿ ಮತ್ತು ಸಾಕಷ್ಟು ಯಂತ್ರಗಳನ್ನು ಬಳಸಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಮೊದಲಿದ್ದ ಜಡ್ಡುಗಳು ಈಗಿಲ್ಲ, ನಾವು ಬದಲಾಗಿವು, ಜಡ್ಡು ಬದಲಾಗ್ಯಾವ. ಮೊದಲು ಭಾಳ ಅಂದ್ರೆ ಕಾಲರ ಬರ್ತಿತ್ತು, ಟೈಫಾಯ್ಡ್ ಬರ್ತಿತ್ತು, ಮಲೇರಿಯಾ ಬರ್ತಿತ್ತು. ಆದರೆ ಈಗ ಯಾವೋ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಶುಚಿತ್ವಕ್ಕೆ ಭಾಳಷ್ಟು ಬೆಲೆಯನ್ನು ಕೊಟ್ಟ ಮೇಲೆ ಒಳ್ಳೆ ಇವತ್ತು ಯಾರಾದರೂ ಊರು ಬಿಟ್ಟು ಹೊರಗೆ ಹೋಗ್ತಾರಂದ್ರೆ ಒಂದು ಬಾಟ್ಲಿ ಒಳಗೆ ನೀರು ತುಂಬಿಕೊಂಡೆ ನಾವು ಹೊರಗೆ ಹೋಗ್ತೀವಿ. ಮೊದಲೆಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂದರೆ ತಾಳಿಕೋಟಿಗೆ ಹೋದರೆ ನೀರು ಕುಡ್ಲಾರ್ದನ್ನ ಮನೆಗೆ ಬಂದು ನೀರು ಕುಡಿಯುವಂಥ ಒಂದು ಪರಿಸ್ಥಿತಿ ಇತ್ತು. ಮತ್ತು ಎಲ್ಲಿ ಕ್ಯಾಂಟೀನ್ದಾಗ ಏನು ನೀರು ಕೊಡ್ತಾರೋ ಅದನ್ನು ಕುಡಿದು ಬರ್ತಿದ್ದೀವಿ. ಹೊಲಕ್ಕೆ ಹೋದರೆ ಘಟನೆಯಾಗಿರುವಂಥ ಹೊಸ ನೀರನ್ನು ಕುಡಿದು ನಾವು ಕೆಲಸ ಮಾಡ್ತಿದ್ದೀವಿ. ಅವಾಗೆಲ್ಲ ಸಾಕಷ್ಟು ಕಾಲರಾ ಅಂತ ಹೇಳಿ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ. ಆದರೆ ಈ ಯಾವ ಸಮಸ್ಯೆಗಳಿಲ್ಲ. ಈಗಿನ ಆಧುನಿಕ ಜಗತ್ತಿನ ರೋಗಗಳೇನಪ್ಪ ಅಂತಂದ್ರೆ ಸಕ್ಕರೆ ಕಾಯಿಲೆ, BP, ಹಾರ್ಟ್ ಅಟ್ಯಾಕ್ ಆಗೋದು, ಕ್ಯಾನ್ಸರ್, ಇಂಥ ಹೊಸ ರೋಗಗಳು ಬಂದಿದ್ದಾವೆ. ಇವು ಮೊದಲು ಇರಲಿಲ್ಲ ಅಂತಲ್ಲ, ಮೊದಲಿದ್ದು ಅವು ಯಾರಿಗಿದ್ದವಪ್ಪ ಅಂತಂದ್ರೆ ಅತ್ಯಂತ ಅಗರ್ಭ ಶ್ರೀಮಂತರಿಗೆ ಬರ್ತಾ ಇತ್ತು, ರಾಜ ಮಹಾರಾಜರಿಗೆ ಬರ್ತಾ ಇದ್ದು. ಅದಕ್ಕಾಗಿ ಇವಕ್ಕೆ ಏನಂತ ಕರಿತಿದ್ರು ಅಂದ್ರೆ ರಾಜ ಕಾಯಿಲೆಗಳು ಅಂತ. ಇವತ್ತು ಸಾಮಾನ್ಯ ಪ್ರಜೆಯಾದ ನಾವು ಸಹ ರಾಜನ ಹಾಗೆ ನಾವು ಬದುಕ್ತಾ ಇದ್ದೀವಿ. ಯಾರೂ ನಾವು ಶ್ರಮ ಪಡ್ತಾ ಇಲ್ಲ, ಬೆವರು ಸುರಿಸ್ತಾ ಇಲ್ಲ. ಎಲ್ಲವನ್ನ ಸರಳವಾಗಿ ಯಂತ್ರಗಳ ಮುಖಾಂತರ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ರೋಗಗಳು ಬಂದು ನಮ್ಮನ್ನು ಅಂಟಿಕೊಂಡಿದ್ದಾವೆ. 40 ವರ್ಷ ದಾಟಿದ ನಂತರ ಹಳ್ಳಿ ಒಳಗೆ ಬಂದೇವಪ್ಪ ಅಂತಂದ್ರೆ ಇರೋ 4 ಮಂದಿ ಮನೆ ಒಳಗೆ 2 ಗುಳಿಗೆ ನುಂಗ್ಕೋತ ಬದುಕ್ತಾ ಇರೋದನ್ನು ನಾವು ಕಂಡಿದ್ದೀವಿ. ಪ್ರತಿ ಮನೆಯದ ಪರಿಸ್ಥಿತಿ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಾವು ಊಟ ಮಾಡುವ ಆಹಾರ ಬದಲಾಗೈತಿ ಮತ್ತು ನಾವು ಮಾಡುವಂಥ ಕೆಲಸ ಬದಲಾಗೈತಿ. ಯಾರು ಮೊದಲಿನ ಹಾಗೆ ಜವಾರಿ ಊಟ ಮಾಡಿಕೊಂಡು ದಿನಕ್ಕೆ 2 ಗಂಟೆ ಮೈ ಮುರಿದು ಬೆವರು ಸುರಿಸಿ ದುಡಿತಾ ಇದ್ದಾರೆ, ಅವ್ರು ಯಾರಿಗೂ ಜಡ್ಡಿಲ್ಲ. ಯಾರು ಯಂತ್ರಗಳನ್ನು ಬಳಸಿ ಎಲ್ಲ ಯಂತ್ರಗಳ ಮುಖಾಂತರ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಯಾವಾಗ ನಾಲಿಗೆ ರುಚಿ ಹತ್ತದ ಅದನ್ನು ಊಟ ಮಾಡ್ಕೊಂಡು ಯಾರು ಬದುಕ್ತಾ ಇದ್ದೀವಿ ಅವರೆಲ್ಲರಿಗೆ ಸಕ್ಕರೆ ಕಾಯಿಲೆ, BP, ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರ್ ಅನ್ನೋ ಒಂದು ತೊಂದರೆಗಳಿಂದ ನಾವು ಬಹಳಷ್ಟು ಪ್ರಾಬ್ಲಮ್ಗಳಿಗೆ ನಾವು ಸಿಲುಕಾಕೊಂಡಿದ್ದೀವಿ. ಬೇಕಾದಂಥ ವಸ್ತುಗಳನ್ನು ನಮ್ಮ ಹೊಲದಲ್ಲಿ ಬೆಳೀತಾ ಇದ್ದೀವಿ. ಕಿರಾಣಿನೂ ಬೆಳೀತಾ ಇದ್ದೀವಿ, ತೊಗರಿನೂ ಬೆಳೀತಾ ಇದ್ದೀವಿ, ಹೆಸರು ಬೆಳೀತಾ ಇದ್ದೀವಿ, ಜೋಳನೂ ಬೆಳೀತಾ ಇದ್ದೀವಿ, ಸಜ್ಜಿನೂ ಬೆಳೀತಾ ಇದ್ದೀವಿ, ಎಳ್ಳು ಬೆಳೀತಾ ಇದ್ದೀವಿ. ನಮ್ಮ ಮನೆಗೆ ಏನು ಬೇಕು ಅದೆಲ್ಲ ನಮ್ಮ ಹೊಲದಲ್ಲಿ ಬೆಳೀತಾ ಇದ್ದೀವಿ. ರೊಕ್ಕ ಕೊಟ್ಟ ಅಂಗಡಿಯಿಂದ ಏನೋ ತಂದು ನಮ್ಮ ಊಟಕ್ಕೆ ನಾವು ಬಳಕೆ ಮಾಡ್ತಿರ್ಲಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಆರ್ಥಿಕವಾಗಿ ನಾವು ಸಬಲ ಆಗಬೇಕು ಮತ್ತು ಹೆಚ್ಚಿನ ಆದಾಯವನ್ನು ಪಡ್ಕೋಬೇಕಂತ ಹೇಳಿ ಇದ್ದು 4 ಎಕರೆನೂ ಹತ್ತಿರ ಬಿತ್ತೀವಿ ಅಥವಾ ಅಜವಾನರ ಬಿತ್ತೀವಿ. ಬಿತ್ತಿ ಅದನ್ನು ಹೋಗಿ ಮಾರಿ ರೊಕ್ಕ ತಂದು ಅದ ರೊಕ್ಕ ಅಂಗಡಿ ಕೊಟ್ಟು ನಮ್ಮ ಮನೆಗೆ ಏನು ಬೇಕು ಅದನ್ನು ಪಡ್ಕೊಂಡ್ಬಂದು ನಾವು ಊಟ ಮಾಡಕತ್ತೀವಿ. ನಾವು ಬಿತ್ತಿದ ವಸ್ತುಗಳನ್ನು ನಾವು ಬಳಕೆ ಮಾಡಿದಾಗ ನಾವು ಆರೋಗ್ಯವಂತರಾಗಿರ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತು ನಾವು ಏನು ಹಾಕಬೇಕು, ಏನು ಹಾಕಿದ್ರೆ ನಮ್ಮ ದೇಹಕ್ಕೆ ಚಲೋ ಅಂತ ಹೇಳಿ ಅದಕ್ಕೆ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು ನಾವು ಬೆಳೆಯನ್ನು ಬೆಳಿತೀವಿ. ಆದರೆ ಮತ್ತೊಬ್ಬರಿಗೆ ಮಾರಬೇಕಂದಾಗ ನಾವೇನು ಮಾಡ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಹಾಕ್ತೀವಿ, ಕ್ರಿಮಿನಾಶಕ ಸಿಂಪಡಿಸ್ತೀವಿ. ಅದರಿಂದ ಏನಾಗ್ತದೆ, ಅದರಲ್ಲಿ ವಿಷಪೂರಿತವಾದಂಥ ಆಹಾರ ಇರ್ತದೆ. ಅದನ್ನು ನಮಗಾಗಿ ಬೇರೆಯವರು ಬೆಳೆದಿರ್ತಾರೆ, ಅದನ್ನು ತಂದು ನಾವು ಊಟ ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದೀವಿ. ಅದಕ್ಕೆ ಹೊಲ 4 ಎಕರೆ ಇತ್ತು, ಇಲ್ಲ ಒಂದು 10-20 ಎಕರೆ ಇತ್ತಪ್ಪ ಅಂತಂದ್ರೆ ಒಂದು 4 ಎಕರೆ ನಮ್ಮ ಮನೆಗೆ ಏನು ಬೇಕು ಅದನ್ನು ಬೆಳೆದು ಉಳಿದಿದ್ದನ್ನು ವಾಣಿಜ್ಯ ಬೆಳೆಗೆಯನ್ನು ಬೆಳೆಯಲಿಕ್ಕೆ ನಾವು ಉಪಯೋಗ ಮಾಡಬೇಕು. ಎಷ್ಟು ಮನ್ಯಾಗ ಇವತ್ತು ಹೈನೈತಿ. ಮೊದಲೆಲ್ಲ ಗೌಡ್ರ ಮನ್ಯಾಗ ಹೈನೈತಪ್ಪ ಅಂತಂದ್ರೆ ಮಜ್ಜಿಗೆ ಮಾಡಾಕಂದ್ರೆ ಊರ ಮಂದಿ ಎಲ್ಲ ಬಂದು ಮಜ್ಜಿಗೆ ಒಯ್ತಿದ್ರು. ಈಗೆಲ್ಲ ಪರಿಸ್ಥಿತಿ ಬದಲಾಗೈತಿ. ಗೌಡ್ರ ಮನ್ಯಾಗೂ ಈಗ ಯಾರು ಎಮ್ಮೆ ಕಟ್ಟಂಗಿಲ್ಲ. ಇವತ್ತು ತಾಳಿಕೋಟೆಯಿಂದ ಯಾವಾಗ ಬಸ್ ಬರ್ತೈತಿ ಅಥವಾ ಯಾರಾದರೂ ಹಾಲು ತಂದು ಕೊಟ್ಟರೆ ಯಾವ ಮಾಡೋಣ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಅದೇವಿ. ಅದಕ್ಕೆ ಹಾಲು ಮನ್ಯಾಗಿತ್ತಂದ್ರೆ ಆ ಎಣ್ಣೆ ಈ ಎಣ್ಣೆ ಅಂತ ಹೇಳಿ ಸಿಕ್ಸಿಕ್ಕೆ ಎಣ್ಣೆ ಉಪಯೋಗ ಮಾಡಿ ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ. ಒಬ್ರು ಹೇಳ್ತಾರೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡುತ್ತೆ, ಒಬ್ರು ಹೇಳ್ತಾರೆ ಕುಸುಬೆ ಎಣ್ಣೆ ಉಪಯೋಗ ಮಾಡುತ್ತೆ, ಒಬ್ರು ಹೇಳ್ತಾರೆ ಸೂರ್ಯಪಾನ ಎಣ್ಣೆ ಉಪಯೋಗ ಮಾಡುತ್ತೆ. ಯಾವುದನ್ನು ನಿರಂತರವಾಗಿ ಒಂದೇ ಎಣ್ಣೆ ಉಪಯೋಗ ಮಾಡಿದರೆ ಸಮಸ್ಯೆ ಬರ್ತದೆ. ಅತಿಯಾದದ್ದು ಅಮೃತವಾದರೂ ವಿಷ ಅಂತ ಹೇಳ್ತಾರೆ. ಅದಕ್ಕೆ ದಿನ ಕುಸುಬೆ ಎಣ್ಣೆ ತಿಂದ್ರೂ ತಪ್ಪ, ದಿನ ಕೊಬ್ಬರಿ ಎಣ್ಣೆ ತಿಂದ್ರೂ ತಪ್ಪ. 4 ದಿನ ಕುಸುಬೆ ಎಣ್ಣೆ ತಿನ್ನಬೇಕು, 4 ದಿನ ಕೊಬ್ಬರಿ ಎಣ್ಣೆ ತಿನ್ನಬೇಕು, 4 ದಿನ ಸಾಸಿವೆ ಎಣ್ಣೆ ತಿನ್ನಬೇಕು. ಅಂದ್ರೆ ಎಲ್ಲ ಸತ್ವಗಳು ನಮ್ಮ ದೇಹದೊಳಗೆ ಬರ್ತಾವೆ ಮತ್ತು ಯಾವುದೂ ಜಾಸ್ತಿ ಆಗದೇ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ.
ಅದಕ್ಕೆ ಶೇಂಗಾದ ಎಣ್ಣೆ ಉಪಯೋಗ ಮಾಡಬೇಕು. ಈ ರೀತಿ ನಾವು ಹೈನಿನ ಪದಾರ್ಥಗಳು ತುಪ್ಪ ಬೆಣ್ಣೆ ಉಪಯೋಗ ಮಾಡೋದ್ರಿಂದ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಹಳ್ಳಿಗಳಲ್ಲಿ ನಾವು ಭೇಟಿ ಕೊಟ್ಟಾಗ ನೋಡ್ತಾ ಇರೋ ಒಂದು ಸಮಸ್ಯೆ ಏನಂತಂದ್ರೆ ದುಶ್ಚಟಗಳಿಗೆ ನಮ್ಮ ಯುವಕರೆಲ್ಲ ಸಾಕಷ್ಟು ಬಲಿಯಾಗ್ತಾ ಇದ್ದಾರೆ. 30-40 ದಾಟದೊಳಗೆ ಅವರು ಈ ಜಗತ್ತನ್ನು ಬಿಟ್ಟು ಹೊಂಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಆ ಜಗತ್ತು ಬಿಟ್ಟು ಬೇರೆ ಏನೂ ಕಾಣಂಗೇ ಇಲ್ಲ. ಕುಡಿತ ಭಾಳ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮೆಲ್ಲ ವೈದ್ಯಕೀಯ ಶಾಸ್ತ್ರದಲ್ಲಿ ಏನು ಹೇಳ್ತಾರಂದ್ರೆ ಅಲ್ಪ ಕೊಡೋದ ಆನೆ ದಿನಕ್ಕೆ ಒಂದು 60 ml ಕೊಡೋದಂದ್ರೆ ಚಲೋದ್ನಾಗ ನೀತಿ ಬರ್ತದೆ. ದಣದಿದ್ನಪ್ಪ ಅಂತಂದ್ರೆ ರೆಡಿ ಇರ್ತದೆ. ಮುಂಜಾನೆ ಮತ್ತೆ ಫ್ರೆಶ್ ಎದ್ದು ನಾಷ್ಟ ಮಾಡಿ ಕೆಲಸಕ್ಕೆ ಹೋಗ್ತಾನೆ. ಅವ ಆನಿದ್ದಂಗೆ ಇರ್ತಾನೆ. ಮತ್ತು ಜಾಸ್ತಿ ಕುಡಿದಂದ್ರೆ ಅವನು ಆಯದಂಗೆ ಆಗ್ಬಿಡ್ತಾನೆ. ಕಂಡವ್ರಿಗೆ ಎಲ್ಲರಿಗೂ ಮಗಳ್ಕೋತ ಜಗಳ ತಕ್ಕೋತ ತಿರುಗಾಡ್ತಾನೆ. ಮತ್ತು ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಅವ ಹಂದಿಯಾಗಿ ಗಟ್ಟರದಾಗ ಬಿದ್ದು ಒದ್ದಾಡುವ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಮೊದಲೇ ಮಂದಿ ಕುಡಿಬಾರ್ದು. ಕುಡಿತೀನಿ ಅಂದ್ರೆ ಕಂಟ್ರೋಲ್ ಇರಬೇಕು. ಎಷ್ಟು ಕುಡಿಬೇಕಪ್ಪ ಅಂತಂದ್ರೆ ಔಷಧ ರೂಪದಲ್ಲಿ ಒಂದು 60 ml ಕುಡಿದು ಮನೆಗೆ ಬಂದು ಊಟ ಮಾಡಬೇಕು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾರು ಮನೆಗೆ ಬಂದು ಊಟ ಮಾಡಂಗಿಲ್ಲ. ರಾತ್ರಿ ಮಧ್ಯಾಹ್ನ ಊಟ ಮಾಡಿ ಮನೆ ಬಿಟ್ಟು ಹೊಂಟ್ರಂದ್ರೆ ರಾತ್ರಿ ನಾ ಮನೆಗೆ ಬರಂಗಿಲ್ಲ, ನನಗೆ ನೀವು ಕಾಯಿ ಬಡ್ರ ಹೇಳೋಗು ಮಂದಿನೇ ಜಾಸ್ತಿ ಇರೋದು. ಇವತ್ತೆಲ್ಲ ಪ್ರತಿ ಹಳ್ಳಿಯಲ್ಲಿ ಮೊದಲ ಹೋಟೆಲ್ ಅಂದ್ರೆ ಏನು ಸಿಕ್ತಿತ್ತು ಅಂದ್ರೆ ಚಹಾ ಬಿಟ್ರೆ ಸೋಡಾ, ಅವು ಬಿಟ್ರೆ ಏನೂ ಸಿಗತ್ತಿರ್ಲಿಲ್ಲ. ನಮಗೆ ಬೀಗರ ಮನೆಗೆ ಹೋದ್ರೆ ಏನೋ ಸ್ವಲ್ಪ ತಿನ್ನಾಕ್ ಕೊಡ್ತಿದ್ರು. ಇಲ್ಲಾಂದ್ರೆ ಚಹಾದ ಅಂಗಡಿಗೆ ಹೋದ್ರೆ ಸೋಡಾ ಬಿಟ್ರೆ ಚಹಾ ಎರಡ ಸಿಗ್ತಿತ್ತು. ಈ 3-4 ಡಾಬಾ ಆಗಿರ್ತಾವ. ಆ ಮೂಲಿಗೊಂದು ಈ ಮೂಲಿಗೊಂದು. ರೊಕ್ಕ ಚಲೋ ಇದು ಇಷ್ಟಾಗಪ್ಪ ಅಂತಂದ್ರೆ ನೀವೇನು ಹೇಳ್ತಾರೆ ಅದನ್ನು ಮಾಡಿಕೊಡಕ್ಕೆ ಅವ್ರು ತಯಾರಿರ್ತಾರೆ. ಅದನ್ನು ಉಂಡು ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತೇವೆ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ನಾಲಿಗೆ ಕಟ್ಟಿಹನು ಕಾಲನಿಗೆ ದೂರ. ಯಾವ ಮನುಷ್ಯ ದಿನಕ್ಕೆ ಒಂದು 6 ಕಿಲೋಮೀಟರ್ ವಾಕಿಂಗ್ ಮಾಡ್ತಾನ, ಯಾವ ಮನುಷ್ಯ ದಿನಕ್ಕೆ ಅರ್ಧ ಗಂಟೆಗಳ ಕಾಲ ಧ್ಯಾನ ಮಾಡ್ತಾನ, ಆತ 10 ವರ್ಷ ಹೆಚ್ಚು ಬದುಕ್ತಾನೆ. ಯಾವ ವಿಜ್ಞಾನ ಓದಿದೆ ಅಂತ ಹೇಳಿ ವಾಕಿಂಗ್ ಬಿಟ್ಟು ಧ್ಯಾನ ಮಾಡೋದು ಬಿಟ್ಟನಂತಂದ್ರೆ ಆತ ಜಲ್ದಿನೇ ಶಿವನ ಪಾದ ಸೇರ್ತಾನೆ. ಅದಕ್ಕೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಬೇರೆ ಯಾವುದೂ ಇಲ್ಲ. ಇವತ್ತು ನನ್ನ ಹತ್ರ 1000 ಎಕರೆ ಜಮೀನದ ಒಂದು ಮನ ಬಂಗಾರದಂದ್ರೂ ನಾನು ನೆಮ್ಮದಿಯಿಂದ ಇರಬೇಕಪ್ಪ ಅಂತಂದ್ರೆ ನಾನು ಆರೋಗ್ಯವಂತನಾಗಿರ್ಬೇಕು. ತಾವೆಲ್ಲ ಬಹಳ ಸಮಯದಿಂದ ಕಾಯ್ತಾ ಇದ್ದೀರಿ. ತಮ್ಮ ಉಡಿ ತುಂಬ ಒಂದು ಕಾರ್ಯಕ್ರಮ ನೆರವೇರಬೇಕು. ತಾವೆಲ್ಲರೂ ಸಾಕ್ಷಾತ್ ದಾನಮ್ಮ ದೇವಿಯ ರೂಪದಲ್ಲಿ ಇವತ್ತು ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರ ದರ್ಶನವನ್ನು ಪಡೆದು ಸಾಕ್ಷಾತ್ ದಾನಮ್ಮ ದೇವಿಯ ಒಂದು ದರ್ಶನ ಪಡೆದ ಹಾಗೆ ನಮಗೆ ಭಾವನೆ ಆಗಿದೆ. ಹಾಗಾಗಿ ಈ ಪರಮ ಪೂಜ್ಯರು ಇಂಥ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನೆರೆದಿರುವಂಥ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ರಹ್ಮ ರಾಜೇಂದ್ರ ಒಡೆಯರಾದ ಪರಮ ಪೂಜ್ಯ ಶಿವಾಚಾರ್ಯ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿ ಅನಂತ ಪುರಾಣವನ್ನು ನಡೆಸಿಕೊಟ್ಟಂಥ ರಾತ್ರಿ ಸ್ವಾಮೀಜಿಯವರು, ಸಂಗೀತ ಬಳಗದವರು ಕೂಡ ಅನಂತ ಶರಣ ತಿಳಿಸುತ್ತಾ, ನಮ್ಮವರೇ ಆತ್ಮೀಯರಾದ ಡಾಕ್ಟರ್ ಪ್ರಭುಗೌಡ ಅವರಿಗೂ ಕೂಡ ಅನಂತ ಶರಣ ತಿಳಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿದ ಸರ್ವ ಗಣ್ಯಮಾನ್ಯರು ಕೂಡ ಅನಂತ ಶರಣಾರ್ಥಿಗಳು ತಿಳಿಸುತ್ತಾ, ಈ ಒಂದು ಪವಿತ್ರವಾದ ದಾನಂದೇವಿ ಪುರಾಣದಲ್ಲಿ ಪಾಲ್ಗೊಂಡ ದಾನಮ್ಮನ ಯಾವತ್ತು ಬಂದಾಳಿನ ಅನ್ನಂಗ ತಮ್ಮೆಲ್ಲರೂ ಕೂಡ ಮಾತೆಯವರು ಕೂಡ ಅನಂತ ನಮನಗಳು ತಿಳಿಸುತ್ತಾ, ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶರಣರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೆ ಬಹು ಸುಂದರವಾಗಿ ವರದಾನೇಶ್ವರಿಯ ಪುರಾಣವನ್ನು ಬಹು ಸುಂದರವಾಗಿ ನಡೆಸಿಕೊಳ್ಳುತ್ತಿದ್ದ ರಾತ್ರಿ ಸ್ವಾಮಿಗಳು ತಮ್ಮೆಲ್ಲರೂ ಅವ್ರದ್ದು ಏನಪ್ಪಾ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ತಮ್ಮೆಲ್ಲರೂ ತಿಳಿಪಡಿಸಿದ್ದಾರೆ. ವರದಾನೇಶ್ವರಲ್ಲಿ ಯಾರ್ಯಾರು ನೀವು ಏನಪ್ಪಾ ಅಂದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಏನಪ್ಪ ವರದಾನೇಶ್ವರಿ ನಮಗೇನಪ್ಪ ಅಂದ್ರೆ ಕೃಪಾ ಮಾಡ್ತಾರೆ. ಯಾರೇನಪ್ಪ ಮನೆಯಲ್ಲಿ ಏನಪ್ಪಾ ಅಂದ್ರೆ ರೂಪದಾಗಿರ್ತಾರಲ್ಲ ತಾಯಿ ತಂದೆ, ಅವ್ರು ನೋಡಿದ್ರೆ ಅಂದ್ರೆ ಆ ದಾನೇಶ್ವರಿ ಏನು ಮಾಡ್ತಾಳೆ ಅಂದ್ರೆ ಕೃಪಾ ಮಾಡ್ತಾರೆ. ಅದಕ್ಕಾಗಿ ಒಳ್ಳೆಯ ಶ್ರದ್ಧೆಯನ್ನು ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡಬೇಕಾದ್ರೆ ನೀವೇ ಕಾರಣ. ಮಗನಿಗೆ ಒಂದು ಒಳ್ಳೆಯ ಸಂಸ್ಕಾರ ತಾಯಿ ತಂದೆಯಿಂದ ಸಂಸ್ಕಾರ ಸಿಗುತ್ತದ. ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾದ್ರೆ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ಲಿಕ್ಕತ್ತಿರಲ್ಲ, ಅದು ಯಶಸ್ವಿ ಆಗ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ತಾಯಿ ಏನು ಹೆಣ್ಣು ಎಲ್ಲ ಆಗ್ತಾಳೆ. ಏನಪ್ಪ ಭೋಜನೇಶು ಮಾತಾ ಕಾರ್ಯೇಶು. ಭೋಜನೇಶ್ ಅಂದ್ರೆ ಮನೆಯಾಗ ಊಟ ಮಾಡ್ಸಕತ್ರ ತಾಯಿ ಹಂಗಿರಪ್ಪ ಅಂದ್ರೆ ಊಟ ಮಾಡಿಸ್ಬೇಕತ್ತ. ಏನಪ್ಪ ಅಂದ್ರೆ ಏನೇ ಒಂದು ಗಂಡು ಕೆರಳಿಸ್ ಮಾಡ್ತಿರ್ತಾನ, ಅವಾಗ ತಾಯಿ ಇದ್ದಕ್ಕೆ ಏನು ಮಾಡ್ಬೇಕಂದ್ರೆ ಕಾರ್ಯೇಶು ಮಂತ್ರಿ ಅವನ ತಲೆ ಯಾವಾಗ ನಿಂತಂದ್ರೆ ನಿಮ್ಮ ತಲೆ ನಡೀತದೆ.
ಅವ್ನಿಗೆ ಒಳ್ಳೆ ಮಾರ್ಗ ಒಳ್ಳೆ ಸಜೆಷನ್, ನೀ ಜಲ್ದಿ ಬ್ಯಾರೆಗು, ನೀ ಹಾಂಗ್ ಮಾಡು ಈ ಮಾಡು ಅವನಿಗೇನಪ್ಪ ಅಂದ್ರೆ ಕೆಟ್ಟದನ್ನ ಹೇಳೋದನ್ನೇ ಒಳ್ಳೇದು ಹೇಳಿ ಅವ್ ಏನಾದ್ರೂ ಕುಡಿತಿದ್ದ ಮಾಡ್ತಿದ್ದಂದ್ರೆ ನಿಂಬಲ್ಲಿ ಕೂಡ ಶಕ್ತಿ ಇರ್ತದೆ. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀರು ತೊಗೊಳೋದ್ರೊಳಗೆ ಓಂ ನಮ ಶಿವ ಬರೆದು ಯಾವಾಗಲೂ ಭಗವಂತ ನಾಮಸ್ಮರಣೆ ಮಾಡ್ರಿ, ಅವ್ ಕುಡಿದು ಬಿಡ್ತಾನೆ. ಅಂತ ಒಂದು ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಕೂಡ ಅದ, ಅಂತ ಶಕ್ತಿ ನಿಮ್ಮಲ್ಲಿ ಅದ. ಅಕ್ಷಯಾಂಬರ ಅಂದ್ರೆ ದುರ್ವಾಸ ಮುನಿಗಳು ದುರ್ಯೋಧನ ಅವನು ಏನ್ ಮಾಡಿದ್ದ ಅಂದ್ರ ಅವನಿಗೆಲ್ಲ ಹೊಡೆತಂಬ ಊಟ ಮಾಡಿಸಿ ನೀವು ಪರೀಕ್ಷೆ ಮಾಡ್ಲಕ್ಕ ನಮ್ಮ ಅಣ್ಣವ್ರ ಮನಿ ಅದ ಅಲ್ಲಿ ಹೋರಿ ಅಂತ ಹೇಳಿದ ಪಾಂಡವ್ರ ಬಳಿ ಕಳ್ಸದ. ಯಾವ ಜಮದಗ್ನಿ ಋಷಿಮುನಿಗಳು ದೇವತೆಗಳಿಂದ ವರವಾಗಿ ಪಡ್ಕೊಂಡಿರುವಂತದ್ದು ಕಾಮಧೇನು. ಆ ಕಾಮಧೇನು ಬೇಡಿದ್ದನ್ನ ಕೊಡ್ತಿತ್ತಂತ. ಅಂತ ಕಾಮಧೇನು ನೋಡೋದಕ್ಕ ಆಕಳಂತೆ ಕಣ್ಣರು, ಆಕಳಲ್ಲ ಅಂತ ಬರೀತಾರೆ. ನಿಮಗಿನ್ನೂ ಮುಂದೆ ಹೇಳಬೇಕು ಅಂತಂದ್ರೆ ಪರುಷಮಣಿ ಕಲ್ಲಿನಂತೆ ಕಂಡರು, ಕಲ್ಲಲ್ಲ ಅಂತ ಬರೀತಾರೆ. ನೋಡೋರ್ ಕಣ್ಣಿಗೆ